ಎಲ್ಲಿಟ್ಟಾಳ ವೈಕಿ ರಿಮೋಟ ಸಿಗ್ತಾ ಸಿಗುವಲ್ದಲ್ಲ ಧಾರವಾಹಿ ಟೈಮ್ ಆಗ್ಯದ. ನಾನು ನೋಡ್ಬಾರ್ದಂತೆ ಮುಚ್ಚಿಟ್ಟಾಳ ಈಕಿ ರಿಮೋಟ. ಏನು ಹುಡುಕ್ಲಿಕ್ಕತ್ತಿದ್ಯಾ ಅಂತ ಪರಿ ಒಂದೇ ಸೌನೆ ಒಂದೆಷ್ಟೊತ್ತನ ಆಯಿತು. ನಿಮ್ಮ ಸೊಸಿ ಮುದ್ದ ಟಿವಿ ನೋಡ್ತೀನಿ ಅಂತ ರಿಮೋಟ್ ಮುಚ್ಚಿಟ್ಟಾಳ. ಎಲ್ಲಿ ಮುಚ್ಚಿಟ್ಟಾಳ ಕೇಳ್ರಕ್ಕಿನ. ಹುಚ್ಚುಕೊಡಿ ಆಕಿ ಯಾಕೆ ಮುಚ್ಚಿಡ್ತಾಳ? ಟಿ ವಿ ಮುಂದೆ ಕೂಡಂಗಿಲ್ಲಕ್ಕಿ. ಇಲ್ಲೇ ಎಲ್ಲರ ಹುಡುಗರು ತೆಗೆದಿಟ್ಟಿರ್ತಾವ. ಸುಡೆ ಹುಡುಕು ಚಂದ ಸಿಗ್ತದ. ನನಗೇನು ಗೊತ್ತಿಲ್ಲ ನಿಮ್ಮ ಸೊಸಿ ಬುದ್ಧಿ. ನೀವು ಸೊಸಿನ ಮ್ಯಾಲ ಕಟ್ಕೊಂಡು ಬರಬೇಡ್ರಿ ನೀವು. ಹೋಗ್ಲಿ ಬಿಡವ ತಾಯಿ, ಒಂದು ಕಪ್ ಚಹಾ ಮಾಡಿಕೊಡು, ಹೊರಗರೆ ಹೋಗಿ ಬರ್ತೀನಿ. ನನಗಿಲ್ಲಿ ರಿಮೋಟಿಂದ ಹತ್ತದ, ಇವರಿಗೆ ಚಾರ್ಜ್ ಹಾಕ್ತದ ನೋಡಿ. ಏಯಪ್ಪ ಸುಮ್ಮನೆ ಬಡ್ಸ್ಕೊಂಡಲ್ಲೋ ಮಾರಾಯ. 5 ರೂಪಾಯಿ ಕೊಟ್ಟರು ಹೊರಗೆ ಒಂದು ಕಪ್ ಚಹಾ ಸಿಕ್ತಿತ್ತು. ಸುಮ್ಮ ಕುಡಿದು ಹೋಗ್ಲಿಲ್ಲೋ ನಾನು. ನಡ್ರಿ ಮತ್ತಿಲ್ಲಿಂದ ಎದ್ದು ನಡ್ರಿ ಮೊದಲು ಹೊರಗೆ. ಬಂದುರಿ ಮುದ್ದಿನ ಸೊಸಿಗೆ ತಲೆ ಮೇಲೆ ಕಟ್ಕೊಂಡು ಏನು ಮಾಡ್ಲಿಕತ್ತಿದ್ದಲ್ಲ ಒಳಗ. ಇಲ್ಲಿ ಬಾ ಹೊರಗೆ. ಇಷ್ಟು ಗಂಟ್ಲು ಹರ್ಕೊಂಬಂಗೆ ಒದರ್ಲಿಕತ್ತೀನಿ. ಕೇಳಿಸಲಾಗದೆ ನಿನಗೆ? ಏ ಬಿ ಅನ್ಲಿಕ್ಕೆ ನನಗೇನು ಹೆಸರಿಲ್ಲ. ಹೆಸರು ಹಿಡಿದು ಕರೆ ತಾನ ನಾನು ಹೊರಗೆ ಬರಂಗಿಲ್ಲ. ಅದೆಷ್ಟು ಚೀರ್ಕೋರು ಅಲ್ಲೇ ಹಾಲ್ನಾಗ ನಿಂತು. ಈ ಅತ್ತಿ ಕಾಲಾಗೊಂದು ಸಾಕಾಗ್ಯದವ ತಾಯಿ. ಥಂಡಿ ದಿನ ಬಿಟ್ಟದ. ಸ್ವಲ್ಪ ಬಟ್ಟೆ ಬಾಂಡಿಗೆ ಹಚ್ಚು. ಒಂದು 6 ತಿಂಗಳು ಅಂತಂದ್ರೆ ಹಸಲಿಕ್ಕೆ ತಯಾರಿಲ್ಲ. ಎಲ್ಲ ನಾನೇ ಮಾಡ್ಬೇಕು ಮುಂಜಾನೆ ಅದು ಸಂಜಿತನ. ಅಲ್ಲೇ ಚೀರ್ಕೋತ ಕೂಡ್ರಿ. ಬರಂಗಿಲ್ಲ ಹೊರಗೀಗ. ನನ್ನ ಹೆಸರು ಹಿಡಿದು ಕರೀರಿ ಅಂದ್ರೆ ಬರ್ತೀನಿ ನಾ. ಲೇ ಸುಶೀಲ, ಎಷ್ಟು ಸಲ ಅಂತ ಕರಿಬೇಕು ನಿನಗೆ ಹೊರಗೆ ಬಾ ಅಂತೇಳಿ? ಹೊರಗೆ ಬರ್ತಿರ್ಲಿಗ ನೀ? ಬಂದು ನೋಡು ಹಾದಿಗೆ. ಹಿಂಗೆ ಕರಿಬೇಕು ಸೊಸಿನ ಹೆಸರು ಹಿಡಿದು. ಎ ಬಿ ಅಂದ್ರೆ ನಾ ಯಾಕೆ ಕೇಳಿಸ್ಕೊಳ್ಳಿ. ಬಂದಿರಿ ಅತ್ತಿ ಬಂದಿರಿ ಹೊರಗೆ. ಎಂಥ ಪರಿ ಗಂಟ್ಲು ಹರ್ಕೊಂಬಂಗೆ ಓದರ್ಲಿಕತ್ತೀನಿ. ನೀನು ಕೇಳ್ಸವಲ್ಲಾಗ್ಯದೇನು? ಅಂತ ಕೆಲಸ ಮಾಡ್ಲಿಕತ್ತಿದ್ದಲ್ಲ ಅಡಿಗೆ ಮನ್ಯಾಗ ಕರೆದ್ರು ಕೇಳಲಾರ್ದಷ್ಟು. ಏನಿಲ್ರಿ ಅತ್ತಿ, ನಿಮ್ಗೆ ವೈಕುಂಠ ಯಾತ್ರೆಗೆ ಹೆಂಗೆ ಕಳ್ಸೋದಂತ ವಿಚಾರ ಮಾಡ್ಲಿಕತ್ತಿದ್ರಿ. ಏನಂದಿ? ಹಂಗಲ್ರಿ ಅತ್ತಿ, ಬೈ ಮಿಸ್ಟೇಕ್ ಆಯ್ತು ರೀ. ಕಾಶಿ ಯಾತ್ರಕ್ರಿ ನಿಮ್ಗೆ ಆಸೆ ಇತ್ತಲ್ರಿ ಅತ್ತಿ. ಕಾಶಿ ಯಾತ್ರಾ ರಾಮೇಶ್ವರ ಯಾತ್ರೆ ಮಾಡ್ಬೇಕಂತ ಹೇಳ್ರಿ. ಅಂದ್ರೆ ಟ್ರೈನ್ನಾಗ ಕಳಿಸ್ಬೇಕು ಬಸ್ನಾಗ ಕಳಿಸ್ಬೇಕು ಹೆಂಗೆ ಕಳಿಸ್ಬೇಕಂತ ವಿಚಾರ ಮಾಡ್ಕೋತ ನಿಂತಿದ್ರಿ ಅತ್ತಿ ಅಡಿಗೆ ಮನ್ಯಾಗ. ಕಾಶಿ ಯಾತ್ರೆ ಅದ, ಆ ಕಡೆ ಹೋಗ್ಲಿ ಬಿಡು. ಮೊದಲೊಂದು ರಿಮೋಟ್ ನನ್ನ ಧಾರವಾಹಿ ಹತ್ತದ. ರಿಮೋಟ್ ರೀ ಹತ್ತಿನ ರಿಮೋಟ್ ನೋಡಿಲ್ಲಲ್ರಿ. ನಾ ಏನು ಟಿ ವಿ ನೋಡಂಗಿಲ್ಲ ಏನಿಲ್ರಿ ಅತ್ತಿ. ಅಲ್ಲೇ ಎಲ್ಲರೂ ಇರ್ತದ್ರಿ, ಸ್ವಲ್ಪ ಹುಡುಕ್ಯಾಡ್ರಿ. ಅರ್ಧ ತಾಸು ಆಯ್ತವ ಮಾರಾಯ್ತಿ. ಎಲ್ಲ ಕಡೆ ಹುಡುಕ್ಯಾಡೋದಾಯ್ತು, ಇನ್ನೂ ಸಿಗೋವಲ್ತು. ಆಯ್ತು ಬಿಡ್ರಿ ಅತ್ತಿ, ನಾನು ನೋಡಿಲ್ರಿ ಅದು ರಿಮೋಟ್ ಎಲ್ಲದ ಅಂತೇಳಿ. ಸಿಕ್ಕಾ ಕೊಡ್ತೀನಿ ತಗೋರಿ. ಇವೆಲ್ಲ ನಾಟಕ ಬಿಡು ನೀ. ನಾ ಟಿ ವಿ ನೋಡಬಾರ್ದು ಅಂತೇಳಿ ನೀನೇ ಮುಚ್ಚಿಟ್ಟಿದಿ. ಅದೆಲ್ಲದ ಸೀದಾ ಕೊಟ್ಟು ಚಂದದ ಈಗ ಮತ್ತೆ ನಿಂದು. ಏನಂದ್ರಿ? ರಿಮೋಟ್ ನಾ ಮುಚ್ಚಿಟ್ಟಿನಿ, ನೀವು ನೋಡಿದ್ರೆ ನಾ ಮುಚ್ಚಿಟ್ಟಿದ್ದು? ಅಂಥವೆಲ್ಲ ಬುದ್ಧಿ ನನ್ನ ಬಲ್ಲಿಲ್ಲ. ಅದು ಮುಚ್ಚಿಡೋದು ಇದು ಮುಚ್ಚಿಡೋದು ಅವೆಲ್ಲ ನಿಮಗೆ ಗೊತ್ತದ. ನಾನು ನಿನಗೆ ಭಾಳ ದಿವಸಲಿಂದ ನೋಡ್ಲಿಕತ್ತೀನವ ತಂಗಿ. ನೀನೇ ಮುಚ್ಚಿಟ್ಟಿದ್ದಿ, ಸೀದಾ ಕೊಡೋದು. ಒಂದು ಸತಿ ಹೇಳಿ ನನ್ನ ಬಲ್ ರಿಮೋಟ್ ಇಲ್ಲ ಅಂತೇಳಿ. ನಾ ಎದಕ್ಕಂತವೆಲ್ಲ ಕೆಲಸ ಮಾಡಲಿ? ರಿಮೋಟ್ ಮುಚ್ಚಿಡೋದು ಅದು ಮುಚ್ಚಿಡೋದು ಅಡುಗೆ ಮನೆಗೆ ಸಾಕಾಗಂಗೆ ಕೆಲಸದ. ಇದೊಂದು ಕೆಲಸ ಮಾಡ್ತೀನಿ, ಮತ್ತು ಅದು ಮುಚ್ಚಿಡೋದು ಇದು ಮುಚ್ಚಿಡೋದು. ಸುಶೀಲಾ, ಎಷ್ಟು ಜೀವ ಆಡ್ಲಿಕತ್ತೀರಿ? ಅಲ್ಲಿ ರೋಡಿ ಕೇಳಿಸ್ಲಿಕತ್ತದ. ಯಾಕೆ ಜಗಳ ಆಡ್ಲಿಕತ್ತೀರಿ ಇಬ್ರು ಇಂಥ ಬರೀ? ಅಲ್ಲಿ ನೋಡ್ರಿ ನಿಮ್ಮಮ್ಮ ಕೇಳ್ರಿ. ನಾ ಏನೋ ರಿಮೋಟ್ ಮುಚ್ಚಿಟ್ಟಿನಂತ ಒಂದೇ ಸೌನೆ ಜಗಳಕ್ಕೆ ಬಿದ್ದಾರ. ನಾ ಯಾಕಂತದೆಲ್ಲ ಕೆಲಸ ಮಾಡಲಿ? ಸುರೇಶ, ನಿನ್ನ ಹೆಂಡತಿಗೆ ಹೇಳು ಸೀದಾ ರಿಮೋಟ್ ಕೊಡು ಅಂತೇಳು. ನಂದು ಧಾರವಾಹಿ ಮುಗಿಲಿಕ್ಕೆ ಬಂಟದ. ಒಂದೇ ಏನೇ ಲಕ್ಷ್ಮೀ ನಿವಾಸ ಪೂರ ಮುಗೀತು ಅಂದ್ರೆ ಈ ಮನೆಗೆ ಇವತ್ತು ರಣರಂಗ ಆತು ನೋಡ. ಹೇಳಲಿಕತ್ತೀನ. ಏ ಯವ್ವ ತಾಯಿ, ಒಂದು ರಿಮೋಟಿನ ಸಲಕ್ಕೆ ಎಂಥ ಪರಿಚಯ ಮಾಡ್ಲಿಕತ್ತೀರಿ ಇಬ್ರು. ಎಲ್ಲದಾರ ಸುಶೀಲಾ ರಿಮೋಟ್ ಕೊಡೋಕೀಗಿ? ನೀವು ನಿಮ್ಮ ಅಮ್ಮಗೆ ವಹಿಸ್ಕೊಂಡೆ ಮಾತಾಡ್ತಿರಲ್ಲ. ನಾ ಹೇಳಿಕತ್ತೀನಿಲ್ಲ ಆಮೇಲೆ ರಿಮೋಟ್ ಇಲ್ಲ ಅಂತೇಳಿ. ನಾ ಯಾಕೆ ಮುಚ್ಚಿಡ್ಲಿ? ನೀ ಮತ್ತೆ ಅದೇ ಮಾತು ಹೇಳಬೇಡ. ಸೀದಾ ರಿಮೋಟ್ ಕೊಡು ಅಂತ ಹೇಳಿಕತ್ತೀನಿ ಅಷ್ಟೇ. ಅಮ್ಮ ಆಕಿನ ಬಲ್ಲಿ ಇಲ್ಲ ಅಂತ ಹೇಳಿಕತ್ತಾಳಲ್ಲ, ಆಕಿ ಯಾಕೆ ಮುಚ್ಚಿಡ್ತಾಳ? ಆಯ್ತು ರೋಪ, ಈ ಮನ್ಯಾಗ ನನ್ನ ಜಾಗ ಎಷ್ಟದ ಅಂತ ನನಗೆ ಗೊತ್ತಾಗ್ಬಿಡ್ತು. ನಿಮ್ಮಪ್ಪನೂ ಸೊಸಿನೇ ಅಂತ. ನೀನು ಹೆಂಡತಿ ಅಂತಿ. ನನಗೆ ಯಾರು ಕೇಳಬೇಕು ಈಗ ಈ ಮನ್ಯಾಗ? ಆಯ್ತು ಬಿಡುವಪ್ಪ, ಮುಗೀತು ನಂದೆಲ್ಲ. ಒಂದು ರಿಮೋಟ್ ಸಲಕ್ಕೆ ಅಮ್ಮ ಗಳಿಸೇ ಬಿಟ್ಟೆಲ್ಲ ನೀ. ಆಯ್ತು ತಗೋ, ಆ ಟಿ ವಿನೇ ಇಡಂಗಿಲ್ಲ, ಮನೆ ಮುರಿದು ಹಾಕ್ಬಿಡ್ತೀನಿ ನಾ. ಇನ್ನು ನೋಡಿದಿಲ್ಲ ಮಗಳ ಹ್ಯಾಂಗೆ ಮಾಡಿಸಿದ್ದ ನನ್ನ ಮಗನ ಕೈಲಿ. ನನಗೆ ಸೀದಾ ಉಲ್ಟಾ ಸೀದಾ ಮಾತಾಡ್ತೀವಿ. ಭಾಳ ದೊಡ್ಡ ಕೆಲಸ ಮಾಡಿ ತಗೋರವ ತಾಯಿ. ನಡಿ ಹೋಗಿ ಅಡುಗೆ ಮನೆ ಕೆಲಸ ಮಾಡಿ ನಡಿ. ಈಗ ಸಮಾಧಾನ ಆಯ್ತು ನನ್ನ ಜೋಕ್ ಸ್ವಲ್ಪ. ನನ್ನ ಕೈಯಾಗೆ ರಿಮೋಟ್ ಇಟ್ಕೊಂಡು ಆಕಿ ಹ್ಯಾಂಗೆ ಬಯಸದ್ ನೋಡ. ಆರಾಮ್ ಸೋಫಾ ಮೇಲೆ ಕೂತು ಟಿ ವಿ ನೋಡ್ತೀನಿ ಈಗ. ಇದೊಂದು ಡಬ್ಬ ರಿಮೋಟ್. ಎಷ್ಟು ಸರ್ತಿ ಕಟ ಅಂತ ಬಡ್ದ್ರು ಜಲ್ದಿ ವರ್ಕೇ ಆಗಲ್ಲ. ಹಳಿ ಮಾಡಲ್ ಟಿ ವಿ, ಹೊಸ ಮಾಡಲ್ ರಿಮೋಟ್ ಹೆಂಗೆ ವರ್ಕ್ ಆಗ್ತಾವೆ? ನಮ್ಮ ಸಂತೋಷಗೆ ಎಷ್ಟು ಸರ್ತಿ ಹೇಳ್ದ ಒಂದು 20 ಇಂಚಿಂದು ಟಿ ವಿ ತಂದಿಡಪ್ಪ ಅಂತ. ಅವ ಎಲ್ಲಿ ಕೇಳ್ತಾನೆ? ಬರೀ ಎಲ್ಲ ಹೆಂಡತಿ ಮಾತೇ ಕೇಳ್ತಾನವ. ಏನೂ ತಪ್ಪು ಮಾಡ್ಲಾರ್ದೆ ಸುಮ್ಮನೆ ಬಯಸ್ಕೊಂಡು ಈ ಮುದುಕಿ ಕೈಯಾಗೆ ರಿಮೋಟ್ ಇಟ್ಕೊಂಡು ಸುಮ್ಮನೆ ಬಯಸಿಟ್ಟು ತನಗೆ ಇವತ್ತು ಮಾಡ್ತೀನಿ ಈಕಿಗೆ ಒಂದಿನ. ಇನ್ನೊಂದು ಸರ್ತಿ ನನ್ನ ತಂಟೆಗೆ ಬರಬಾರ್ದಿಕ್ಕೆ ಹಂಗೆ ಮಾಡ್ತೀನಿ ಈಕಿಗೆ. ನಡಿ ಅಷ್ಟು ಅಡುಗೆ ಬೈ ಡೈನಿಂಗ್ ಟೇಬಲ್ ಮೇಲೆ ಬಡಿತೀನಿ, ತಾನೇ ಹಾಕೊಂಡು ತಿಂತಾವ ಕಡೆ. ನಡಿಯ ಬಡ ಹಸಿವಾಗದ. ನಡಿ ಒಯ್ದಿಡು ಬಡ. ನಾ ಏನು ಅಡುಗೆ ಬಡ್ಸಂಗಿಲ್ಲ, ಏನು ಬಡ್ಸಂಗಿಲ್ಲ. ಎಲ್ಲ ಅಡುಗೆ ಮಾಡಿಟ್ಟಿನಿ, ನೀವು ಹಾಕೊಂಡು ಊಟ ಮಾಡಿರಿ. ನನಗೇನು ಹಸಿವಿಲ್ಲ ಈಗ. ಥೋ ಇವನ ಚಾಲು ಆಯ್ತು ನೋಡು. ಈಗ ಆಕೆ ರಿಮೋಟ್ ತೊಗೊಂಡು ಅಪ್ ಕೂತಾಳ ಅಂದ್ರೆ ಈಗಿನ ಚಾಲು ಆಯ್ತು ನೋಡು. ಏನು ರಿಮೋಟ್ ತೊಗೊಂಡು ಅಪ್ ಕೊಡ್ತಾಳ? ಕೈಯಾಗೆ ಅದ. ಸುಮ್ಮನೆ ಹೇಳಿರ್ತಾರ ಅವ್ರು ರಿಮೋಟ್ ನಾವು ಮುಚ್ಚಿಟ್ಟಿನಿ ಅಂತೇಳಿ. ಈಗ ಹೋಗ್ಬೇಕಾದ್ರೆ ನೋಡಲ್ಲ ಹೊರಗೆ ಹಾಲ್ನಾಗ ಟಿ ವಿ ನೋಡ್ಕೊತ ಕೂತಾರ ಅವರು. ಆಯ್ತು ತಗೋರವ ತಾಯಿ, ಇರಲಿ ಬಿಡು.
ತಗೋರಿ, ನಿಮಗೆ ಹೇಳಿ ಏನು ಉಪಯೋಗ ಅದ, ತಲೆಗೆ ಕಲ್ಲು ಬಡ್ಕೊಂಡಂಗದ. ಆಯ್ತು ನೋಡಿ, ಇವರಿಬ್ಬರು ಕಾಲಾಗಿ ಇವತ್ತ ಏಕಾದಶಿನಿ ಅದ ನಂದು.